ಇವತ್ತು ಪಂಚಾಮೃತ ರಸಾಯನ ಯಾವ ರೀತಿ ದೇವರಿಗೆ ನೈವೇದ್ಯ ಮಾಡುವ ಪ್ರಸಾದವನ್ನು ನೋಡೋಣ. ಇವಾಗ ಬಾಳೆಹಣ್ಣು ಅವಲಕ್ಕಿ ಇದ್ದರೆ ಸಾಕು. ಅವಲಕ್ಕಿನ 2-3 ಸಲ ಚೆನ್ನಾಗಿ ತೊಳ್ದು ನೀರೆಲ್ಲ ಚೆನ್ನಾಗಿ ಸೋಗಿಸ್ಕೊಬೇಕು. ಸೋಗಿಸ್ಕೊಂಡಿದ್ದ ತಕ್ಷಣ ನೋಡಿ ಈ ಥರ ಉದ್ರಾಗಿ ಬರುತ್ತೆ. ನೀರು ಹಾಕಿ ನೆನೆಸಿಕ್ಬೇಡ್ರಿ. ನಾವು ಅದನ್ನು ಆ ಥರ ಸೋಗಿಸಿಕೊಂಡ್ರೆ ಸಾಕು. ಬೆಲ್ಲನ ನೋಡಿ ಚಾಕುವಿಂದ ಈ ಥರ ತರಿ ಕೆರ್ದು ಇಕ್ಕೊಂಡ್ರೆ ಯಾವ ಥರ ಇದು ಮಾಡಿದ್ದೀನಿ ನೋಡಿ ಆ ಥರ ಇಕ್ಕೊಂಡ್ರೆ ಬೇಗ ಕರಗೋಗುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ಬಾಳೆಹಣ್ಣು ಒಂದು 6-7 ಬಾಳೆಹಣ್ಣು ಹಣ್ಣಾಗಿರುತ್ತಲ್ಲ ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಪ್ರಕಾರ ನೀವು ಹಾಕ್ಕೊಬೋದು. ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಬಿಟ್ಟು ಈ ಟೈಮಲ್ಲಿ ಬಂದು ಜೇನುತುಪ್ಪ ಹಾಕಿದ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಹಿಂಗೆ ಆಗಿದ ತಕ್ಷಣ ಒಂದು 2 ನಿಮಿಷ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ಅದಾಗದೇ ಬೆಲ್ಲ ಎಲ್ಲ ಕರಗಿ ಅವಲಕ್ಕೆಲ್ಲ ಮೆತ್ತಗಾಗಿ ಬಾಳೆಹಣ್ಣೆಲ್ಲ ಸಿಹಿಯಾಗಿ ನಾವು ದೇವಸ್ಥಾನಕ್ಕೆ ಮಾಡ್ಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾವು ಶುಕ್ರವಾರ ಮಂಗಳವಾರ ಪೂಜೆ ಮಾಡುವಾಗ ದೇವರಿಗೆ ಮಾಡಿದ್ರೂ ಈ ನೈವೇದ್ಯ ಅಷ್ಟು ಟೇಸ್ಟಾಗಿ ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿರಿ. ಕಮೆಂಟ್ ಮೂಲಕ ತಿಳಿಸಿ. ಬಾಯ್.